ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಯ್ಯೋ ರಾಜ, ಎಂತ ಕೆಟ್ಟ ಕನ್ಸು. ಆ ಲೀಲಾ ಹೇಳಿದ್ದನ್ನೆಲ್ಲ ಮಾಡ್ಬಿಟ್ರ. ಅಯ್ಯೋ ರಾಜ, ನೀವೇ ಕಾಪಾಡಬೇಕು. ನನ್ನ ಗಂಡಂಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೀವೇ ಕಾಯಬೇಕು. ಬಿದ್ದಿರಲಿಲ್ಲ ನನಗೆ. ರಾಯರ, ನೀವೇ ನನ್ನ ಕಾಪಾಡಬೇಕು. ನನ್ನ ಮಾಂಗಲ್ಯ ಭಾಗ್ಯನ ನೀವೇ ಉಳಿಸ್ಕೊಡ್ಬೇಕು. ನಾನು ಮುಂದೆ ಏನು ಮಾಡಬೇಕು ಅನ್ನೋ ಸೂಚನೆನ ನೀವೇ ನನಗೆ ಕೊಡಬೇಕು. ದೆವ್ವ ಮೈ ಮೇಲೆ ಬಂದೊಳ್ತಾರ ರಾತ್ರಿ ಎಲ್ಲ ಎದ್ದು ಮಾತಾಡ್ತಿದ್ದಾಳೆ. ಏನೋ ವಿಷಯ ಇರಲೇಬೇಕು. ಹೋಗಿ ನೋಡಿದ್ರೆ ಏನಾದರೂ ಫಾಯ್ದೆ ಆಗಬಹುದು. ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಹೇಗೆ ಇವ್ರನ್ನ ಕಾಪಾಡ್ಕೋಬೇಕು ಅಂತ ನೀವೇ ನನಗೆ ಬುದ್ಧಿ ಕೊಡಬೇಕು ರಾಯರ. ರಾಯರ, ಆ ಕನಸು ನೆನಪಾದಾಗ್ಲೆಲ್ಲ ಅಳು ಬರುತ್ತೆ. ಅಳ್ತಾ ಕೂತ್ಕೊಂಡ್ರೆ ಇರೋ ದಾರಿನೂ ಮುಚ್ಚಿ ಹೋಗುತ್ತೆ ಅನ್ನೋದನ್ನ ನನಗೆ ಬದುಕು ಕಲಿಸಿದ. ಈಗ ನೀವೇ ನನ್ನ ಗಟ್ಟಿ ಮಾಡಬೇಕು. ಅಪ್ಪ ಅಮ್ಮ ಇಲ್ಲದೆ ಬೆಳೆದೋಳು ನಾನು. ಅವರಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಕೃಪೆಯಿಂದಲೇ ನಾನು ಇಷ್ಟು ವರ್ಷ ಬೆಳೆದೆ. ಈಗ ಮುಂದೇನು ನೀವು ನನಗೆ ದಾರಿ ತೋರಿಸ್ಬೇಕು, ಕೈ ಹಿಡಿದು ನಡೆಸಬೇಕು. ಎಲ್ಲ ಸರಿ ಹೋಗಿದೆಯೇನೋ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೇನೋ ಹೊಸ ಕಥೆನೇ ಶುರುವಾದಾಗಿದೆ. ಆಗ್ಲಿ ಆಗ್ಲಿ, ಯಾವ ಕತೆ ಶುರುವಾದ್ರೂ ಅಲ್ಲಿ ಉಮಾದೇವಿಗೆ ಜಾಗ ಇದ್ದೇ ಇದೆ, ಇರಲೇಬೇಕು. ಹ್ಞೂನ್ರಿ, ಆರಾಮಾಗಿ ಬಂದೆ. ಒಂದ್ ಸ್ವಲ್ಪ ಬಸ್ ಎತ್ತಿತ್ತಾಗ್ತಷ್ಟೇ. ಅಳಿ ಅಂದ್ರೆ ಬಂದಿದ್ರು ಮೆಜೆಸ್ಟಿಕ್ ಹತ್ರ, ಕಾರ್ನಲ್ಲಿ ಕರ್ಕೊಂಡ್ ಬಂದ್ರು ಕಣ್ರಿ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ ಬಿಡ್ರಿ. ಅತ್ತೆ, ಕಾಫಿ ರೀ. ಮಧು ಬಂದ್ಲು, ನಾ ಫೋನ್ ಇಡ್ತೀನಿ. ಹಾ ನೋಡಿ ಮಧು, ನಿಮ್ ಮಾವ ಈ ಮದುವೆಗೆ ಹೊಸದಾಗಿ ಗಂಡ ಹೆಂಡತಿ ಮಾತಾಡ್ತಿರ್ತಾರಲ್ಲ, ಹಂಗೆ ಫೋನ್ ಇಡಕ್ಕೆ ರೆಡಿ ಇಲ್ಲ. ಕಾಫಿ ತಣ್ಣಗೈತೇನಲ್ಲ? ಅತ್ತೆ, ಬಿಸಿ ಮಾಡ್ಕೊಂಡ್ ಬರ್ಲಾ? ಬೇಡ ಕಣೆ, ಇರ್ಲಿ. ಮಧು, ಏನತ್ತ? ಬೆಳಗಿನ ಜಾವ ನೀನೇನಾದ್ರೂ ಎದ್ದಿದ್ದೇನೆ? ಇಲ್ವಲ್ಲ. ಹೌದಾ? ನನಗೆ ಯಾವ್ದೋ ಧ್ವನಿ ಕೇಳಿಸ್ತು, ನೀನೇನು ಅನ್ಕೊಂಡ್ಬಿಟ್ಟೆ. ಅಲ್ಲ ಅತ್ತ, ರೀ ರೀ ಎದ್ದೇಳಿ, ಕಾಫಿ.
ಆಹಾ, ಬೆಳಗ್ಗೆ ಬೆಳಿಗ್ಗೆ ಎದ್ದು ಈ ತರ ಕಾಫಿ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅದರಲ್ಲೂ ನಿಂತರ ಮುದ್ದಾದ ಹೆಂಡತಿ ಜೊತೆಗಿದ್ರೆ ಅವಳನ್ನ ನೋಡ್ತಾ ಹಾಗೆ ಕಾಫಿ ಕುಡಿಯೋದು ಅಂದ್ರೆ ಅದೇನೋ ಒಂಥರ ಸುಖ, ನೆಮ್ಮದಿ. ಆಯ್ತಾಯ್ತು. ಮಧು ನಿಂತ್ಕೋ. ನನಗೆ ತುಂಬಾ ಕೆಲಸ ಇದೆ ರೀ. ಅದು ಯಾವಾಗ್ಲೂ ಇರುತ್ತೆ. ಎಲ್ಲಾನು ಯಾವತ್ತೂ ಇರುತ್ತೆ. ಏನದು ಕಾಫಿ ಕೂಡ ಬಂದಿದ್ಯಾ? ಅಳಿ ಅಂದ್ರೆ ಇನ್ನೂ ಮಾಡ್ಕೊಂಡಿದ್ದೀರಾ? ಅಯ್ಯೋ, ಏನ್ ನೀವು ಮದ್ವೆ ವಾರ್ಷಿಕೋತ್ಸವನ ಎದುರಿಗಿಟ್ಕೊಂಡು ಈಗ ಮಲ್ಕೊಂಡ್ರೆ ಹೇಗೆ ಅಂತೀನಿ ನಾನು. ಅದಕ್ಕಿನ್ನೂ ಟೈಮ್ ಇದೆಯಲ್ಲ ಅತ್ತೆ. ಆಯ್, ದಿನ ಕ್ಷಣದಂಗ್ ಕಳೆದೋಗುತ್ತೆ ಅಳಿ ಅಂದ್ರೆ. ಏನ್ ಪ್ಲಾನ್ ಮಾಡಿದ್ರಿ ಹೇಳಿ ನಿಮ್ ಮದುವೆ ವಾರ್ಷಿಕೋತ್ಸವಕ್ಕೆ? ಅತ್ತೆ, ಇದಕ್ಕೆಲ್ಲ ಏನ್ ಪ್ಲಾನ್ ಮಾಡೋದು? ನೀವೆಲ್ಲ ಏನ್ ಪ್ಲಾನ್ ಮಾಡ್ತಿರೋ ಅದನ್ನೇ ಓಕೆ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಆ ಜವಾಬ್ದಾರಿ ನನಗೆ ವಹಿಸ್ಬಿಟ್ರೆ ನಿಮ್ಮ ಇಡೀ ವರ್ಷದ ಸಂಬಳನ ನಾನು ನೀರಲ್ಲಿ ಹೋಮ ಮಾಡ್ಬಿಡ್ತೀನಿ. ಅಳಿಯಂದ್ರೆ ನಾನು ಕೇಳಿದ್ದು ನೀವು ಮತ್ತೆ ನಮ್ಮ ಮಧು ಏನಾದ್ರೂ ಪ್ಲಾನ್ ಮಾಡಿದ್ದೀರಾ ಅಂತ. ಅದೇ ಅಳಿಯಂದ್ರೆ 5 ಸ್ಟಾರ್ ಹೋಟೆಲ್ಲು, ಕತ್ಲು ರೂಮು, ಅಲ್ಲೊಂದು ಸಣ್ಣ ಮುಂಬತ್ತಿ ಬೆಳಕು, ಬೇಕಾದಂಗೆ ತಿಂಡಿಗಳು, ಆಮೇಲೆ ತೀರ್ಥ, ಅದೇ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಏನಾದರೂ ಪ್ಲಾನ್ ಮಾಡಿದ್ದೀರಾ ಅಂತ. ನಮ್ಮ ಶಂಕರ್ ಶಾಸ್ತ್ರಿಗಳು ಕೋಟ್ ಹಾಕ್ಕೊಂಡು, ನಾನು ಉದ್ದ ಸ್ಕರ್ಟ್ ಹಾಕ್ಕೊಂಡು ಸ್ಲೋ ಮೋಷನ್ನಲ್ಲಿ ಬಂದು ಡಾನ್ಸ್ ಮಾಡೋ ಸೀನ್ ಏನಾದರೂ ಇದೆಯಾ ಅಂತ. ಅಯ್ಯ, ಯಾಕೆ ಮಗಳ ಹಂಗೆ ನೋಡ್ಕೊತ ನಿಂತ್ಕೊಂಡಿ? ಒಳಗೆ ಕರೀದಿಲ್ಲನ? ಮಗಳ ಮನೆಗೆ ಬರೋಕೆ ಅಪ್ಪನ ಕರಿಬೇಕಾ? ಅದು ಬರೋಬರನ ಬಿಡು. ಬನ್ನಿ ಬನ್ನಿ. ಆತ್ ನಡಿವಾ. ಕೂತ್ಕೊಳ್ಳಿ. ಅಪ್ಪ ಯಾಕೆ ಬಂದ್ರು ಈಗ? ಅವ್ರು ನಮ್ಮ ಮನೆಗೆ ಬಂದ್ರೆ ಖುಷಿನೇ. ಆದ್ರೆ ಅತ್ತೆ ಇದ್ದಾರೆ. ಅತ್ತೆಗೊಂದು ವಿಷಯ ಸಿಕ್ಕಿದ್ರೆ ಅದಕ್ಕೆ ತುಂಬಾ ಸೇರಿಸಿ ಹೇಳೋರು. ರಾಯ್ರೆ, ಈಗ ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು. ಮಗಳ, ಏನವ ಯೋಚನೆ ಮಾಡ್ಲಿಕತ್ತಿ? ಅಲ್ಲವಾ, ನಿನ್ನೆ ಇದ್ದಕ್ಕಿದ್ದಂಗ ನಮ್ಮ ಮನೆಯಿಂದ ಬಂದ್ಬಿಟ್ಟಿ ನೀನು. ಬಂದ ಮೇಲೂ ಏನೂ ಸುದ್ದಿ ಇಲ್ಲ. ನನಗೆ ಎಷ್ಟು ಟೆನ್ಷನ್ ಆದ್ ಗೊತ್ತೇನೋ. ಅದಕ್ಕೆ ಫೋನ್ ಮಾಡೋದು ಬೇಡ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಯಾಕವಾ, ಏನಾಯ್ತು? ಕೃಷ್ಣ ಬೇರೆ ಫೋನ್ ಮಾಡಿದ್ದ? ಅಪ್ಪ, ಅದು ಓ ಸರ್, ನಮಸ್ಕಾರ. ಓ ಕೃಷ್ಣ, ಕೊಡಪ್ಪ ಕೈ. ನಮಸ್ಕಾರ. ಇವರು ನಮ್ಮ ಅತ್ತೆ ಉಮಾದೇವಿ, ನಮ್ಮ ಶಂಕ್ರಮವನ್ ಹೆಂಡತಿ. ನಾನು ಚಿಕ್ಕವಳಿದ್ದಾಗಿಂದ ಇವರೇ ನನ್ನ ಸಾಕು ಬೆಳೆಸಿದ್ದು. ಹೌದನ? ನಮಸ್ಕಾರ ರೀ ಬಾಯಾರ. ನಮಸ್ಕಾರ. ನಮಸ್ಕಾರ ಅತ್ತೆ, ಇವರು ನನ್ನ ಅಪ್ಪ. ಹೌದ್ರಿ, ಮಧು ನನ್ನ ಮಗಳ ಸಮಾನ. ಬಹಳ ಚಲೋ ಹುಡುಗಿರಿ ಆಕಿ. ಆಕೆ ಎಷ್ಟ ಚಲೋ ಅಲ್ಲ, ಎಲ್ಲಾರ್ಗು ಚಲೋ ಆಗ್ಬೇಕು ಅಂತ ಆಸೆ ಪಡ್ತಾಳ ಆಕಿ. ನನಗ ಮಗಳಿಲ್ಲ ಅನ್ನೋ ಕೊರತೆನ ನೀಗ್ಸಾಳಕಿ. ಹೌದೌದು, ನಮ್ಮದು ತುಂಬಾ ಒಳ್ಳೆ ಹುಡುಗಿ. ಆದ್ರೆ ಹೀಗೆ ಎದುರ ಅವಳನ್ನು ಹೊಗಳ್ತಾ ಇದ್ರೆ ಅವಳಿಗೆ ಸೊಕ್ಕು ಬಂದ್ಬಿಟ್ರೆ ಕಷ್ಟ. ಏನ್ರಿ ಬೇರೆ ಹಿಂಗ್ ಹೇಳಿಗತ್ತೀರಿ ನೀವು? ನನ್ನ ಮಗಳು ಸೊಕ್ಕು ಸಿಟ್ಟು ಮಾಡ್ಕೊಳ್ಳೋಂತ ಹುಡುಗಿ ಅಲ್ಲಕಿ.
ಅಂತ ವ್ಯಕ್ತಿತ್ವಕ್ಕಿಂದು. ಅದ್ ಸರಿ, ನೀವ್ಯಾವ ಬಂದ್ರಿ? ಏನು ವಿಶೇಷ? ಏನಿಲ್ಲ, ನಾಡಿದ್ದು ನಮ್ಮ ಮಧು ಮತ್ತೆ ಅಳಿಯಂದ್ರು ಮದುವೆ ಆಗಿ 1 ವರ್ಷ ತುಂಬುತ್ತೆ. ಅದಕ್ಕೆ ಇವರಿಬ್ರು ಆನಿವರ್ಸರಿ ಪ್ರಿಪರೇಷನ್ ಮಾಡೋಣ ಅಂತ ಬಂದಿದ್ದೀನಿ. ಹೌದಾ? ಏ ಕೃಷ್ಣ, ಕಾಂಗ್ರೆಟ್ಸ್ ಅಪ್ಪ. ಥ್ಯಾಂಕ್ ಯು ಸರ್. ಮಧು, ಕಾಂಗ್ರೆಟ್ಸ್ ಅವ. ಎಂತ ಚಲೋ ಟೈಮ್ ಸಿಕ್ಕಿರ್ ನೋಡಿ ನೀವಿಬ್ರು. 100 ವರ್ಷ ಕಾಲ ಚಲೋ ಬಾಳ್ರವ ನೀವಿಬ್ರು. ಹ್ಞೂ ಅಪ್ಪ. ಆದ್ರೂ ನನಗ ನಿನ್ನ ಮೇಲೆ ಸಿಟ್ಟದ ನೋಡುವ. ಯಾಕಪ್ಪ? ಅಲ್ವಾ, ಇಂಥ ಚಲೋ ಸುದ್ದಿನ ನೀ ನನಗ ಹೇಳಿಲ್ಲಲ್ಲ? ಹೇಳೋಣ ಅಂತಾನೆ ಇದ್ವಿ ಸರ್. ಊರಿಂದ ಅಪ್ಪ ಅಮ್ಮ ನೆಂಟರು ಬಂಧು ಬಳಗ ಎಲ್ಲರೂ ಬರೋರಿದ್ದಾರೆ. ಹೌದಾ? ಬಹಳ ಬಹಳ ಚಲೋ ಆತ್ ನೋಡಪ್ಪ. ಮೊದಲು ನನ್ನ ಮಗಳು ಕೃಷ್ಣ, ನನ್ನ ಅಳಿಯ. ಆನಿವರ್ಸರಿಗೆ ಎಲ್ಲಾ ತಯಾರಿ ನಾನು ಮಾಡ್ತೀನಿ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣಂತ. ಅಪ್ಪ, ಅದೆಲ್ಲ ಬೇಡ. ಯಾಕವ? ಯಾಕೆ ಬೇಡ ಅನ್ಲಿತಿ? ಅಲ್ವಾ ಮಗಳ, ನಿಮ್ಮಿಬ್ಬರು ಮದುವೆ ಅಂತೂ ನಾನು ನೋಡ್ಲಿಲ್ಲ. ಅಟ್ಲೀಸ್ಟ್ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಬಿಡು. ಅಪ್ಪ ಪ್ಲೀಸ್. ಮತ್ತೇನು ಮಾತಾಡಬೇಡ ನೀನು. ಆಯ್ತು, ನೀವ್ ಅನ್ಕೊಂಡಂಗೆ ಆಗ್ಲಿ. ಇವನ್ ಯಾವನಪ್ಪ? ಅಪ್ಪ, ಹೊಸ ಅಪ್ಪ. ಬೆಪ್ಪ ಇದ್ದಕ್ಕಿದ್ದಂಗೆ ಹುಟ್ಕೊಂಡ್ಬಿಟ್ಟ. ಆನಿವರ್ಸರಿ ಏನು ಬಿಟ್ರೆ ತನ್ನ ಕಣ್ಣು ಮುಂದೆ ಮತ್ತೊಂದ್ಸಲ ಮದುವೆ ಆಗಿ ಅಂತ ಹೇಳಿ ಮತ್ತೊಂದು ಮದುವೆನೂ ಮಾಡಿಸೋ ಥರ ಇದ್ದಾನೆ. ಇನ್ನೇನು ಮಾಡ್ತಾನೆ? ನೋಡೋಕ್ಕಂತೂ ದೊಡ್ಡ ಕುಳದ ಥರ ಇದ್ದಾನೆ. ಇವನನ್ನು ಹಿಡ್ಕೊಂಡು ನನ್ನ ಮಗಳ ರಜನಿ ಮದುವೆ ಮಾಡಿಸ್ಬೇಕು. ಅದಾಗ್ತಿದ್ರೆ ಈ ಮಧು ಮೂಲಕ ಅವನನ್ನು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು. ಅಲ್ವಾ ಮಗಳ, ನಾನು ನನ್ನ ಮಗಳನ್ನ ಹೊಡ್ಕೊಂಡು ಅಲ್ಲಿರ್ಲಿಕತ್ತಿದ್ದೆ. ಅಂತ ಟೈಮ್ನಾಗ ನೀ ನನಗೆ ಸಿಕ್ಕಿದೆ. ನನ್ನನ್ನು ಅಪ್ಪ ಅಂತ ಒಪ್ಕೊಂಡಿ ನೀನು. ಅಲ್ವಾ, ಸಂಬಂಧಕ್ಕಿಂತ ಸಡಗರ ದೊಡ್ಡದೇನು? ನೋಡು, ನೀನೇನೋ ತಲೆ ಕೆಡಿಸ್ಕೋಬೇಡ. ಒಟ್ನಾಗ ಪ್ರೋಗ್ರಾಮು ಜೋರಾಗಿ ಆಗ್ಬೇಕು ಅಷ್ಟೆ. ಒಂದು ಕೆಲಸ ಮಾಡ್ತೀನಿ ಕೃಷ್ಣ, ನಾನು ಒಂದು ದೊಡ್ಡ ರೆಸಾರ್ಟನ್ನು ಬುಕ್ ಮಾಡ್ಬಿಡ್ತೀನಿ. ಪ್ರೋಗ್ರಾಮ್ ಹೆಂಗಿರ್ಬೇಕು ಗೊತ್ತೇನೆ? ನೀವಿಬ್ರು ಮತ್ತೆ ಹೊಸದಾಗಿ ಮದುವೆ ಆದಂಗಿರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕವಾ? ಯಾಕೆ ಮತ್ತೆ ಯೋಚನೆ ಮಾಡ್ಕೋತ ನಿಂತೀನಿ ನೀನು? ಯಾಕೆ ನಿನಗೆ ಒಪ್ಪಿಗೆ ಇಲ್ಲೇನು? ನೋಡುವ ಮಗಳ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣಂತ. ಹಲೋ, ಯಾರು? ನಾನು ಬಿಗ್ರೆ, ಉಮಾದೇವಿ. ಓಹೋ, ಉಮಾ ಅವರು ಆರಾಮಾಗಿದ್ದೀರಾ? ಹುಷಾರಾಗಿ ಮನೆ ತಲುಪಿದ್ರಿ ತಾನೆ? ಓ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಬಂದೆ. ಸಂತೋಷ. ಮತ್ತೇನು ವಿಶೇಷ? ಮತ್ತೇನು ಇಲ್ಲ ಬಿಗ್ರೆ, ವಿಶೇಷ ಅದೇ ನಮ್ಮ ಕೃಷ್ಣ ಮತ್ತೆ ಮಧುದು ಮದುವೆ ಆನಿವರ್ಸರಿ ವಿಷಯ. ಇಲ್ಲ, ನಾನು ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಅಯ್ಯೋ, ನೀವೇನು ಡಿಸೈಡ್ ಮಾಡೋದು ಬೇಡ. ನಾನು ಅಳಿಯಂದ್ರ ಹತ್ರ ಆಗ್ಲೇ ಮಾತಾಡ್ಬಿಟ್ಟಿದ್ದೀನಿ. ಅಳಿಯಂದ್ರ ಹೇಳ್ತಿದ್ರು, ಅವರು ಮತ್ತೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಆನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾರಂತೆ. ಇನ್ನು ನಾನು ನೀವು ಅಲ್ಲಿಗೆ ಹೋಗೋದೊಂದೇ ಬಾಕಿ ಅಷ್ಟೇ. ಹೌದಾ? ಹಾಗಿದ್ರೆ ನಾಳೆನೇ ನಾವು ಇಲ್ಲಿಂದ ಹೊರಡ್ತೀವಿ ಬಿಡಿ. ಅಂದಾಗೆ ನಿಮ್ಮನೆ ಕಡೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ತಾನೆ? ಅದೇನು ಫಿಕ್ಸ್ ಆಗಿಲ್ಲ ಬೀಗ್ರೆ, ಆದ್ರೂ ಎಲ್ರಿಗೆ ಹೇಳ್ತೀನಿ ಬಿಡಿ. ಸರಿ ಸರಿ, ಬೇಗ ಹೇಳ್ಬಿಡಿ. ಸರಿ ಬೀಗ್ರೆ, ಫೋನ್ ಇಡ್ತೀನಿ. ಪದ್ಮಾ, ಪದ್ಮಾ, ಏನ್ರಿ
ಅದೇ ಕಣೆ, ಆನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಗಿದೆಯಂತೆ. ಉಮಾದೇವರು ಈಗ ತಾನೇ ಫೋನ್ ಮಾಡಿ ಹೇಳಿದ್ರು. ಹೌದಾ? ನೋಡು, ನಾಳೆನೆ ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ನಾಳೆನೇ ಹೊರಡೋದಾ? ಹೋ, ನಾಳೆನೆ. ಅಲ್ವೇ, ಮದುವೆ ಆಗಿ 1 ವರ್ಷ ಆಗಿದೆ. ಮಗ ಸೊಸೆಗೆ ನಾವೇನಾದ್ರು ಉಡುಗೊರೆ ಕೊಡ್ಬೇಕಲ್ವೇನೆ? ಏನಾದ್ರೂ ಅಲ್ಲ ರೀ, ಒಡವೆನೆ ಕೊಡ್ಬೇಕು. ಹಾ ಹೌದು. ಅರವಿಂದ್ ಶೆಟ್ಟಿ ಅಂಗಡಿ ಹೋಗ್ಬಿಟ್ಟು ಏನಾದ್ರು ತಗೊಂಡು ಹೋಗೋಣ. ನೀನ್ ಬೇಗ ರೆಡಿ ಆಗು. ಅಯ್ಯೋ ರೀ, ಆ ಶೆಟ್ರ ಅಂಗಡಿ ಒಡವೆ ನಮ್ಮ ಕಾಲದ್ದು. ಈಗಿನ ಕಾಲದವ್ರಿಗೆ ಅದೆಲ್ಲ ಇಷ್ಟ ಆಗುತ್ತಾ? ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಬಂಗಾರದ ಅಂಗಡಿ ಇದಾವಲ್ಲ, ಅಲ್ಲಿ ಅವ್ರಿಗೆ ಇಷ್ಟ ಆಗೋ ತರ ಒಡವೆನ ಕೊಡ್ಸಿದ್ರಾಯ್ತು. ಹಾ, ನೀನ್ ಹೇಳೋದು ಸರಿನೇ ಪದ್ಮ. ನೋಡು, ನಾಳೆನೆ ಹೊರಡ್ತಾ ಇದೀವಿ, ನೆನಪಿರ್ಲಿ. ಏನೇನು ತಯಾರಿ ಮಾಡ್ಕೋಬೇಕೋ ಎಲ್ಲದನ್ನು ನೀನೇ ಮಾಡ್ಕೋ. ಈ ಮಳೆ ಹಾವಳಿನಲ್ಲಿ ಹಪ್ಪಳ ಮಾಡಕ್ ಆಗೋದಿಲ್ಲ. ಒಂದು ಕೆಲಸ ಮಾಡು, ಒಂದಷ್ಟು ಹಲಸಿನಕಾಯಿ ಚಿಪ್ಸ್ ಪ್ಯಾಕ್ ಮಾಡ್ಕೋ. ಮದುವೆಗೆ ಚಿಪ್ಸ್ ಅಂದ್ರೆ ಬಹಳ ಇಷ್ಟ. ಕೃಷ್ಣನ್ಗೂ ಅದು ಇಷ್ಟ ರೀ. ಹೋಗೋದು ಅಂತ ತೀರ್ಮಾನ ಆದ್ಮೇಲೆ ಅದನ್ನೆಲ್ಲ ಯೋಚನೆ ಮಾಡಿದ್ದೀನಿ. ಲಕ್ಷ್ಮಕ್ಕನಿಗೆ ಮಧ್ಯಾಹ್ನ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಹಾಗೆ ನೀವು ಶಿವರಾಮನಿಗೆ ಹೇಳಿ 2 ಹಲಸಿನಕಾಯಿ ಕೊಯ್ಸ್ಕೊಟ್ಬಿಡಿ. ಆಯ್ತಪ್ಪ, ಶಿವರಾಮ್ಗೆ ಈಗಲೇ ಮರ ಹತ್ತಕ್ಕೆ ಹೇಳ್ತೀನಿ. ರೀ, ಸ್ವಲ್ಪ ದುಡ್ಡೈತೆ ಇಟ್ಕೊಳ್ಳಿ ಒಡವೆ ತಗೊಳಕ್ಕೆ. ಎಷ್ಟು ಬೇಕಾಗತ್ತೆ? ಒಂದು 2.5 ಲಕ್ಷ ಇಟ್ಕೊಳ್ಳಿ. ಮದುಗೆ ಒಂದು ಒಳ್ಳೆ ನೆಕ್ಲೆಸ್ ಕೊಡ್ಸೋಣ. ಹಾ, ಹಾಗೆ ಮಾಡೋಣ. ಸರಿ, ನಾನು ರೆಡಿ ಮಾಡ್ತೀನಿ. ಆಯ್ತು. ಅಪ್ಪಾಜಿ, ಯಾವ ಜನ್ಮದ ಪುಣ್ಯದ ಫಲನೋ ಏನೋ ನೀನ್ ನಂಗೆ ಸಿಕ್ಕಿರೋದು, ಅಥವಾ ನನ್ನ ಸಲುವಾಗಿ ರಾಯರು ನಿಮ್ ರೂಪದಲ್ಲಿ ಬಂದಿದ್ದಾರೋ ಏನೋ. ನನಗಂತೂ ಇದು ತುಂಬಾನೇ ಖುಷಿ ಆಗ್ತಿದೆ. ನೋಡು ಮಗಳ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಾನು ನಿನ್ನ ಪ್ರೀತಿಗೆ ಅರ್ಹ ಅಲ್ಲ, ನಾನೊಬ್ಬ ಪಾಪಿ. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರ ಅಪ್ಪಾಜಿ? ನೀವ್ ಎಷ್ಟು ಒಳ್ಳೆಯವ್ರು ಅಂತ ನನಗ್ ಗೊತ್ತು. ನೀನ್ ಹೆಂಗ ಅರ್ಥ ಮಾಡಿಸ್ಲಿ? ನಾನು ಈ ಮದನ್ ದೇಸಾಯಿ ಇದನ್ಲ, ಒಬ್ಬ ಕೆಟ್ಟ ಮನುಷ್ಯ. ನಿನ್ನನ್ನು ಕೊಲ್ಲಕ್ ಬಂದವ, ಕೊಲೆಗಾರ ನಾನು. ಇಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರಾ. ಅವತ್ತು ನನ್ನ ಕಾಪಾಡಿದೀರಾ. ಇಷ್ಟು ದಿನ ನೀವ್ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಅವತ್ತು ನೀನ್ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲವಾ, ಅದಕ್ಕ ಬಚಾವ್ ಮಾಡಿದೆ. ಆದ್ರೆ ಆಮೇಲೆ ನಿನ್ನ ಕೊಲ್ಬೇಕು ಅಂತ ನಿಮ್ ಮನೆಗೆ ಬಂದಿದ್ ನಾನು. ಆದ್ರೆ ನೀನು ನನ್ನ ಮೇಲೆ ಪ್ರೀತಿ ತೋರಿಸಿದಿ, ಕರುಣೆ ತೋರಿಸಿದಿ. ಅಥವಾ ಅದ ನನ್ನ ಕೈ ಕಟ್ಟಿ ಹಾಕ್ಬಿಡ್ತು. ನನ್ನ ಮಗಳ ಸಲುವಾಗಿ ಇಂಥ ನೀಚ ಕೆಲಸ ಒಪ್ಕೊಳ್ಳೋಂಗಾತವ ನಾನು? ಅದ್ ಬಿಡಿ ಅಪ್ಪ, ನೀವ್ ಬೇಜಾರ್ ಮಾಡ್ಕೋಬೇಡಿ. ನಿನ್ನ ಒಳ್ಳೆತನಕ್ಕ ಏನ್ ಹೇಳಬೇಕು ಅಂತ ಗೊತ್ತಾಗಲ್ತವ ನನಗೆ. ನನ್ನ ಸತ್ಯ ಎಲ್ಲ ಗೊತ್ತಿದ್ದು ನನ್ನನ್ನು ನಿಮ್ಮ ಮನೆಯೊಳಗೆ ಸೇರಿಸ್ಕೊಂಡು ನಿನ್ನ ಮನಸ್ಸಿನಾಗ ಒಂದು ಸ್ಥಾನ ಕೊಟ್ಟಿ ನೀನು. ಅಥವಾ ಅದ ನನ್ನ ಭಾಗ್ಯ. ಆದ್ರೆ ನನ್ನ ಮಗಳ ನನಗೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಾಳವಾ. ಅವತ್ತಿಂದ ಇವತ್ತಿನ ತನಕ ಆಕಿನ ಹುಡ್ಕೋತಾ ಇದ್ದೀನಿ ನಾನು. ಚೆಲ್ಲಿದಾಳೋ ಏನೋ. ನೀವೇನು ಚಿಂತೆ ಮಾಡಬೇಡಿ ಅಪ್ಪ, ನಿಮ್ಮ ಮಗಳನ್ನ ನಾನ್ ಭೇಟಿ ಮಾಡಿಸ್ತೀನಿ. ಹೌದಾ? ಖರೇನಾ? ನನ್ನ ಮಗಳು ಯಾರು ಅಂತ ನಿನಗೆ ಗೊತ್ತದಂತ ಲೀಲಾ ನನಗೆ ಹೇಳಿದ್ಲು. ಆಮೇಲೆ ಫೋನ್ ಮಾಡಿಬಿಟ್ಟು ನಿನ್ನಿಂದ ಆಕೆಗೆ ತ್ರಾಸ ಆಗ್ಲಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿದ್ದು. ಆದ್ರೆ ನೀನು ನನ್ನ ಮೇಲೆ ಪ್ರೀತಿ ತೋರಿಸ್ಕೋತ ಬಂದೇವಾ, ನೀನು ನನ್ನ ಮಗಳಾಗ್ಬಿಟ್ಟೆ. ನನ್ನ ಮಗಳನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದೆಲ್ಲ, ಅಷ್ಟು ಸಾಕವಾ? ಅಷ್ಟು ಸಾಕು. ಹ್ಞೂ ಅಪ್ಪ, ಖಂಡಿತ. ನೀವು ಅವಳನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ಅವಳು ಅಷ್ಟು ಚೆನ್ನಾಗಿದ್ದಾಳೆ, ಸುಂದ್ರಿ. ಹೌದಾ? ಖರೇನಾ? ಸಾರಿ ಸರ್, ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ. ಅಯ್ಯೋ, ನೀನ್ಯಾಕಪ್ಪ ಸಾರಿ ಕೇಳ್ತಿ? ಅಲ್ಲ,
ಎದುರಿಗೆ ಬಂದವ್ರನ್ನೆಲ್ಲ ನಂಬಬೇಕು ಅಂತ ಏನು ರೂಲ್ಸ್ ಇದೆ ಏನ? ಆದರೂ ಇಲ್ಲಪ್ಪ, ನನಗೆ ಖರೇನ ಬೇಸರ ಇಲ್ಲ. ಅದೇ ಸರ್, ಇವ್ರ ಅತ್ತೆ ಉಮಾ ಅವ್ರು ಇದಾರಲ್ವಾ, ಅವ್ರ ನಾಲ್ಗೆ ಸ್ವಲ್ಪ ಉದ್ದ, ಕಿತಾಪತಿ ಬುದ್ಧಿ. ಅದಕ್ಕೆ ಅವ್ರ ಎದುರುಗಡೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ನೀವೇನು ಅನ್ಕೊಂಡ್ರೋ ಏನೋ. ನೋಡಪ್ಪ, ನೀವಿಬ್ರು ಚಲೋ ಇರಬೇಕು, ಅಷ್ಟೇ ಬೇಕು ನನಗೆ.